पति ब्रह्मचारी। ನಾನು ಒಂದ್ ಸ್ವಲ್ಪ ನೋಡ್ತೀನಿ ನನ್ನ ಸೊಸೆ ಇವತ್ತು ಮದ್ವೆ ಹೆಣ್ಣಿನ ತರ ಚೆನ್ನಾಗಿ ಕಾಣಿಸ್ತಿದ್ದಾಳ ಅಂತ. ಕ್ಷಮಿಸಿ ಬೀಗ್ತಿ ಅವರೇ, ನಮ್ಮ ಕಡೆ ಸಪ್ತಪದಿ ಮುಂಚೆ ಹೆಣ್ಣಿನ ಮುಖ ನೋಡಲ್ಲ. ಒಂದ್ಸತಿ ಸಪ್ತಪದಿ ಮುಗಿದೋಗ್ಲಿ, ಆಮೇಲೆ ನಿಮ್ಮ ಸೊಸೆ ಮುಖನ ಅದೆಷ್ಟು ನೋಡ್ಕೋತೀರೋ ನೋಡ್ಕೊಳ್ಳಿ. ಕರ್ಕೊಂಡು ಹೋಗಿ ಇವಳನ್ನ. ಈ ಮದುವೆ ನನಗೆ ರಾಜಯೋಗದ ಏಣಿ. ಇದನ್ನಿಟ್ಕೊಂಡೇ ನಾನು ರಾಜಕಾರಣದಲ್ಲಿ ಮೇಲಕ್ಕೇರ್ತೀನಿ. ಹೀಗಾಗಿ ಈಶಾ ಇವತ್ತು ಮದುವೆ ಆಗಿ ಅವ್ರ ಮನೆ ಸೇರಲೇಬೇಕು. ನೀವು 10 ಲಕ್ಷ ಅರೇಂಜ್ ಮಾಡ್ಕೊಳ್ಳಿ, ನಾನು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ಕೋತೀನಿ. ಯಜಮಾನ್ರಲ್ಲಿದ್ದಾರೆ. ನಾನು ಈಶಾಗೋಸ್ಕರ ಇನ್ನೊಂದು ಪ್ರಯತ್ನ ಮಾಡಲೇಬೇಕು. ಅನುರಾಗ್ ಜೊತೆ ಮಾತಾಡಿ ನೋಡ್ತೀನಿ. ಯಾರಿಗೆ ಗೊತ್ತು, ತಂಗಿಗೋಸ್ಕರ ಅವ್ರ ಮನ್ಸು ಕರಗಿದ್ರು ಕರಗ್ಬೋದು. ಗುಲಾಬ್ ಸಿಂಗ್ ತನ್ನ ಕಾನೂನನ್ನು ತಾನೇ ಬರೀತಾನೆ. ಅದನ್ನು ಮುರಿಯೋರಿಗೆ ಶಿಕ್ಷೆ ಕೂಡ ಅವನೇ ಕೊಡ್ತಾನೆ. ನಿನ್ನ ಗೊಂಬೆ ಅಲ್ಲ, ನಾನು ಚಾಬಿ ಕೊಡೋ ಗೊಂಬೆ ಅಷ್ಟೆ. ನಾನು ಎಷ್ಟು ಚಾಬಿ ಕೊಡ್ತೀನೋ ನೀನು ಅಷ್ಟೇ ದೂರ ಹೋಗೋಕ್ಕೆ ಸಾಧ್ಯ. ನಿನ್ನ ಹಣೆ ಬರದಲ್ಲಿ ಈ ಗದಿಗೆಟ್ಟೋದಿಲ್ಲ. ಪುರುಷೋತ್ತಮ್ ದಾಸ್ ಮಗ ಇರೋದು. ನೀನು ಅವನನ್ನ ಮದುವೆ ಆಗಿ ಅವನ ಜೊತೆ ಇರಲೇಬೇಕು. ನಾನು ನಿನಗೆ ಮೋಸ ಮಾಡಿದೆ. ನಾನೇ ಈ ಹುಡುಗನ್ನ ಹೆದರ್ಸಿ ನಿನ್ನ ಹತ್ರ ಕಳಿಸಿದ್ದು. ನೀನು ಯಾವುದೇ ನಾನೇ ನಿನ್ನ ಹಣೆ ಬರಹ ಬರೆಯೋದು ಆಗಲಿ ಅಂತ.
ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಈ ದಿನ ಬಂದೇ ಬರುತ್ತಮ್ಮ. ಸುಮ್ಮನೆ ಟೆನ್ಷನ್ ತಗೋಬೇಡ, ಎಲ್ಲದೂ ಒಳ್ಳೇದೇ ಆಗುತ್ತೆ. ನೀನಿವತ್ತು ಈ ಮನೆಯಿಂದ ಮಾತ್ರ ಹೋಗ್ತಿದ್ಯಾ, ನಮ್ಮ ಮನ್ಸಿಂದ ಹೋಗ್ತಿಲ್ಲ ತಾನ್? ನೋಡು, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಈಶಾ. ಇಲ್ಲೇನ್ ನಡೀತಿದ್ಯೋ ಅದೇ ನಡೆಯುತ್ತೆ. ಅದಕ್ಕೆ ಸುಮ್ಮನೆ ನಗ್ತಾ ನಗ್ತಾ ನಡೆಯೋದನ್ನೇ ನಡೆಯೋಕ್ಬಿಡು. ಇದರಲ್ಲೇ ನಮ್ಮೆಲ್ಲರ ಒಳಿತು ಇದೆ, ತಿಳಿತಾ? ಬಾಮ್ಮ, ಸರಿ ಬಾ, ಬೇಗ ಬೇಗ ಬಾಮ್ಮ, ಬಾ, ನಡಿ ನಡಿ. ಆಹಾ, ಬಾಮ್ಮ, ಕೂತ್ಕೋ ಮಗಳೇ, ಕೂತ್ಕೋ ಕೂತ್ಕೋ. ಎಲ್ಲ ಒಳ್ಳೇದೇ ಆಗುತ್ತೆ. ಯಜಮಾನ್ರೆ, ಅದು ತಾಯಮ್ಮನ ಆಪರೇಷನ್ಗೆ ಹಣ ಬೇಕಿತ್ತು. ಚಾಟ್ ಏಟ್ ಕೊಟ್ರೆ ನೆನ್ಪಿಟ್ಕೊಳ್ಳೋ ಹಾಕ್ಕೊಡ್ತಾನೆ. ಎಂಥ ದೊಡ್ಡ ಆಟ ಆಡ್ಬಿಟ್ರು ಅಂದ್ರೆ, ಯಾವ ಹುಡುಗನ್ ನೀನ್ ಪ್ರೀತಿ ಮಾಡ್ತಿದ್ಯೋ, ಯಾರನ್ನಷ್ಟು ಇಷ್ಟಪಡ್ತಿದ್ಯೋ ಅವನೇ ನಿನ್ನನ್ನು ಬಿಟ್ಟು ಓಡೋಗ್ಬಿಟ್ಟ. ನಿಮ್ಮಪ್ಪನೇ ನಿನಗ್ ದೊಡ್ಡ ಶತ್ರು ಆದ. ಅವರೇ ಮೋಸ ಮಾಡಿ ನಿನ್ ಪ್ರೀತಿಗೆ ಬೆಂಕಿ ಹಚ್ಚಿದ್ದು. ಈಶಾ, ಕೈ ಕೊಡು. ನಾನೇ ನಿನ್ನ ಹಣೆ ಬರ ಬರೆಯೋದು, ನಾನೇ. ನನಗೆ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಏನ್ ಹೇಳ್ತಿದ್ದಾಳೆ? ನಾನು ಬೇರೆ ಒಬ್ಬನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಜೊತೆಲಿ ಜೀವನ ಮಾಡಕ್ಕಾಗಲ್ಲ. ನಾನು ಈ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ನಾನು ಬೇರೆಯವ್ರನ್ನ ಪ್ರೀತಿಸಿದ್ದೀನಿ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನಿಮಗ್ ಮೋಸ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಪ್ಲೀಸ್ ಪ್ಲೀಸ್ ನೀವು ಎಲ್ಲರೂ ಇಲ್ಲಿಂದ ಹೊರಟೋಗಿ. ನೋಡ್ರಪ್ಪ, ಮುಖ ಎಷ್ಟು ಚಂದ ಇದೆಯೋ, ಮನ್ಸಲ್ಲಿ ಅಷ್ಟು ವಿಷ ಇಟ್ಕೊಂಡಿದ್ಯಾ. ಒಳ್ಳೇದಾಯ್ತು ನೀನು ಮದ್ವೆಗ್ ಮುಂಚೆನೆ ನೀನು ಇನ್ನೊಂದು ಮುಖನ ತೋರಿಸಿದ್ ನಮ್ಗೆ. ಮತ್ ನೀವು ಚೆನ್ನಾಗಿ ಮಾತಾಡೋದ್ ಕಲ್ಸ್ಕೊಟ್ಟಿದ್ದೀರಾ. ಒಂದ್ ಸ್ವಲ್ಪ ಒಳ್ಳೆ ಸಂಸ್ಕಾರನೂ ಹೇಳ್ಕೊಡ್ಬೋದಿತ್ತಲ್ವಾ. ನೋಡಿ, ಅವಳಿನ್ನು ಚಿಕ್ಕವಳು. ನಾವು ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ಇಲ್ಲ, ಏನ್ ಗೊತ್ತಾ, ಈ ತರ ಒಂದ್ ಸೊಸೆ ನಮ್ಮನೆಗೆ ಬಂದು ಸಂಸಾರ ಮಾಡೋದು ನನಗಂತೂ ಚೂರು ಇಷ್ಟ ಇಲ್ಲ. ವಾ ಗುಲಾಬ್ ಸಿಂಗ್ ಅವರೇ, ವಾ. ನಮ್ಮ ಹಣೆ ಬರ ಚೆನ್ನಾಗಿತ್ತು. ಹುಡುಗಿ ಸರಿಯಾದ ಸಮಯಕ್ಕೆ ಬಾಯಿ ಬಿಟ್ಲು. ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಿತ್ತು. ನಡೀರಿ ಎಲ್ಲರೂ, ಈ ಮದುವೆ ಆಗಲ್ಲ. ನಡೀರಿ. ಅಯ್ಯೋ ಪುರುಷೋತ್ತಮ ಅವರೇ, ನನ್ನ ಮಾತಾದ್ರೂ ಕೇಳಿಸ್ಕೊಳ್ಳಿ. ಮತ್ತೆ ನಿಮ್ಮ ಈ ಪೊಲಿಟಿಷಿಯನ್ ಆಗೋ ಕನಸು ಜೀವಮಾನದಲ್ಲಿ ಆಗಲ್ಲ. ಇನ್ನೊಂದ್ಸರಿ ನನ್ನ ಕಣ್ಣೆದುರು ಕಾಣಿಸ್ಕೋಬೇಡಿ, ಇಲ್ಲ ಅಂದ್ರೆ ದೇವರಾಣೆ ಚೆನ್ನಾಗಿರಲ್ಲ. ನಡೀರಿ.
ಕೊನೆಗೂ ನಿಮ್ಮಮ್ಮನ ಕೆಟ್ಟ ರಕ್ತ ಪರಿಣಾಮ ತೋರ್ಸೇ ಬಿಡ್ತಲ್ಲ. ಎಲ್ಲ ಸರ್ವನಾಶ ಮಾಡ್ಬಿಟ್ಟಿಯಲ್ಲೇ. ನೀನು ಯಾಕೆ ಬದುಕಿದ್ಯಾ? ಅಪ್ಪ ಅಪ್ಪ ನನ್ನ ಕಣ್ಣು ಏನ್ ನೋಡ್ತೋ? ನನ್ನ ಮನ್ಸದನ್ನ ಒಪ್ಕೊಳಕ್ ತಯಾರಿಲ್ಲ. ನನ್ನ ಮನ್ಸು ಹೇಳ್ತಾ ಇದೆ ನೀವು ತುಂಬಾ ಒಳ್ಳೆ ಅಪ್ಪ ಅಂತ. ಮತ್ತೆ ರೋಹನ್ನ ನೀವು ನನ್ನಿಂದ ದೂರ ಮಾಡಿ ನನ್ನನ್ನು ಯಾಕೆ ಕೈದಿಯಾಗಿ ಇಟ್ಕೋತಾ ಇದ್ದೀರಾ? ಅಪ್ಪ ನೀವ್ ರೋಹನ್ನ ಬಿಟ್ಬಿಡಿ. ನಾನ್ ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಪ್ಪ. ಪ್ಲೀಸ್ ಪ್ಲೀಸ್. ಈಗ ನಿನ್ ಜೊತೆ ಏನಾಗತ್ತೆ ಅನ್ನೋದನ್ನ ನೀನ್ ಊಹಿಸೋಕ್ಕೂ ಸಾಧ್ಯ ಇಲ್ಲ. ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೀನ್ ಯೋಚಿಸೋಕ್ಕೂ ಆಗಲ್ಲ. ನಾನು ನಿನ್ನ ಮದುವೆ ನಮ್ಮ ಮನೆತನದ ಮರ್ಯಾದೆ ಗೌರವ ಹೆಚ್ಚಾಗುವಂತ ಜಾಗದಲ್ಲಿ ಆಗ್ಬೇಕು ಅನ್ಕೊಂಡ್ರೆ ಅಂತಲ್ಲೇ ನಿನ್ ಮದುವೆ ನಡೆಯುತ್ತೆ ಈಶಾ. ನಾನ್ ಡಿಸೈಡ್ ಮಾಡ್ತೀನಿ ನಿಮ್ಮೆಲ್ಲರ ಹಣೆ ಬರಹನ. ಯಾಕೆಂದ್ರೆ ನಾನು ನಿನ್ ಹಣೆ ಬರಹ ಬರೆಯೋನು. ನೋಡ್ ಮಗಳೇ, ಈಗ್ಲೂ ಕಾಲ ಮಿಂಚಿಲ್ಲ. ನಾವು ಹೋಗಿ ಕಣ್ಣಿನ ಕಡೆಯವ್ರ ಮನೆಗೆ ಹೋಗಿ ಕ್ಷಮೆ ಕೇಳೋಣ. ಬಾ 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 ನನ್ ಜೊತೆ. ಇಲ್ಲ ಅಪ್ಪ, ಸಾಕ್ ಮಾಡಿ ಸಾಕು. ನೀವು ನನ್ನ ಅಪ್ಪ, ನನ್ನ ಭಾಗ್ಯ ವಿಧಾತ ಅಲ್ಲ. ನನ್ನ ಭಾಗ್ಯ ವಿಧಾತ ಅಲ್ಲ. ನನ್ನ ಭಾಗ್ಯ ವಿಧಾತ ಅಲ್ಲ. ನಾನು ನಿಮ್ಮ ಈ ನಿರ್ಧಾರನ ಖಂಡಿತವಾಗ್ಲೂ ನಿರಾಕರಿಸ್ತೀನಿ. ಇವತ್ತು ಖುಷಿಯಿಂದ ಸ್ವೀಟ್ ಕೊಡ್ತಿದ್ದೀರಾ ಅಲ್ವಾ? ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ತಾಯಿ ಮಮತೆ ಹೆಂಗ್ ನಿಜವಾದದ್ದು ಅದೇ ತರ ಈ ಮಾತು ಸತ್ಯ ಆಗತ್ತೆ. ನನ್ನ ಮಗಳು ಈ ಮದ್ವೆ ಆಗೋದಿಲ್ಲ. ಹಾ ಹೇಳು. ಅಣ್ಣ, ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ನಾನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬರ್ತೀನಿ. ನೀನು ಟೆನ್ಷನ್ ತಗೊಂಬೇಡ, ಓಕೆ? ಇಲ್ಲಿನ ಪರಿಸ್ಥಿತಿನೇ ಇಷ್ಟು ಹದಗೆಟ್ಟಿದೆ. ಈ ಸಮಯದಲ್ಲಿ ಯಜಮಾನ್ರ ಹತ್ರ ಹೇಗೆ ದುಡ್ಡು ಕೇಳಿ ಚೆನ್ನಾಗಿರಲ್ಲ. ಏನಾದರೂ ಮಾಡಲೇಬೇಕು, ಏನಾದರೂ ಮಾಡಬೇಕು. ಯಜಮಾನ್ರೆ, ಅದು ದುಡ್ಡು ಬೇಕು ತಾನೇ ನಿನಗೆ? ದುಡ್ಡು ಬೇಕು ತಾನೇ ನಿನಗೆ? ನಿಂತ ಕಾಲಲ್ಲಿ ನಿನ್ ಕೈ ಕ್ಯಾಶ್ ಸಿಗುತ್ತೆ. ಆದ್ರೆ ಅದಕ್ಕೋಸ್ಕರ ನೀನು ಈಶಾ ಜೊತೆ ಮದುವೆ ಆಗಬೇಕು. ಅದು ಈಗ್ಲೇನೆ, ಇಲ್ಲೇನೆ. ಅದು ಯಜಮಾನ್ರೆ. ಅನುರಾಗ್ ಅವ್ರೆ, ಅಪ್ಪನ್ನ ತಡೀರಿ. ಅಪ್ಪ, ನೀವ್ ಏನ್ ಮಾಡ್ತಿದ್ದೀರಾ? ಇಶಾ ಮತ್ತೆ ಸೂರತ್ ನೀನು ನಿನ್ನ ದೇವ್ರು ಅಂತ ಒಪ್ಕೊಳ್ಳಿಲ್ಲ ಅಲ್ವಾ? ಇವಾಗ ನೋಡು, ನಾನು ನಿನ್ನ ಹಣೆ ಬರದಲ್ಲಿ ಎಷ್ಟು ಸಂಕಟ ಬರಿತೀನಿ ಅಂದ್ರೆ ನೀನು ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಮರ್ಯಾದೆ ಬೀದಿಗಿಳಿದೆ ಅಲ್ಲ ನೀನು. ಇವಾಗ ನಾನು ನಿನ್ನ ಜೀವನದ ಜೊತೆ ಆಟ ಆಡ್ತೀನಿ. ನೀನು ಒಪ್ಕೊಳ್ಳೋ ಕಾಲ ಬಂದೇ ಬರುತ್ತೆ.
ನಿಮ್ಮೆಲ್ಲರ ಹಣೆ ಬರಹ ಬರೆಯೋದು ನಾನೇ ನಾನೇ. ಇಲ್ಲ ಅಪ್ಪ, ನೀವ್ ನನ್ನ ಹತ್ರ ಈ ರೀತಿ ನಡ್ಕೋಬಾರ್ದು. ಇಲ್ಲ ಅಪ್ಪ, ನೀವ್ ನನ್ನ ಜೀವನನ ಈ ರೀತಿ ಹಾಳು ಮಾಡಬಾರ್ದು. ಅಪ್ಪ 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 ಅಪ್ಪ, ಈ ರೀತಿ ಎಲ್ಲ ಮಾಡಬೇಡಿ ಅಪ್ಪ. ಅಪ್ಪ ಬಾಯಿ ಮುಚ್ಕೊಂಡಿರು. ಪೂಜಾರ್ರೆ, ಆ ಮದುವೆ ವಸ್ತ್ರ ಕೊಡಿ. ಬೇಡ ಬೇಡ ಅಪ್ಪ, ಅಪ್ಪ ಬೇಡ ಅಪ್ಪ. ಅಪ್ಪ 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 ಪ್ಲೀಸ್ ಸುಮ್ನಿರು ಇಶಾ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಏ ಸೂರಜ್, ಈ ವಸ್ತ್ರ ಹಿಡ್ಕೋ, ಹೆಚ್ಚು ಟೈಮ್ ಇಲ್ಲ. ಇಲ್ಲ ಇಲ್ಲ ಸೂರಜ್, ಇದು ತಪ್ಪು. ಸೂರಜ್, ಈ ರೀತಿ ಮಾಡಬೇಡ ಸೂರಜ್. ಸೂರಜ್, ಹೀಗೆ ಮಾಡಬೇಡ ನೀನು. ಅವ್ರ ಮೂಳೆನ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು. ಅದು ಆದಷ್ಟು ಬೇಗ, ಇಲ್ಲಾಂದ್ರೆ ಅವ್ರ ಜೀವನ ಪರ್ಯಂತ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ನೀವು ಆದಷ್ಟು ಬೇಗ 10 ಲಕ್ಷ ರೂಪಾಯಿನ ಅರೇಂಜ್ ಮಾಡಿ, ನಾನು ಆಪರೇಷನ್ಗೆ ತಯಾರಿಗಳನ್ನ ಮಾಡ್ಕೊಳ್ತೀನಿ. ನೀವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾನು ಆಪರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನಗೆ ಗೊತ್ತು, ನನಗೆ ನನ್ನ ಕೃಷ್ಣನ್ ಮೇಲೆ ಮತ್ತೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಣ್ಣ ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇವತ್ತಿಲ್ಲ ಈಗಲೇ ನಾನು ನನ್ನ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೀನಿ. ಅವ್ರ ಕಾಲಿನ ಮೂಳೆ ತುಂಬಾ ಸೂಕ್ಷ್ಮವಾಗಿತ್ತು. ಆಮೇಲೆ ಏಟ್ ಬಿದ್ದ ನಂತರ ಅವ್ರ ಕಾಲು ತುಂಬಾ ಡ್ಯಾಮೇಜ್ ಆಗಿತ್ತು. ಕಾಲಿನ ಆಪರೇಷನ್ ಮಾಡಬೇಕಾಗಿತ್ತು. ಅದು ಅರ್ಜೆಂಟ್ ಆಗಿ. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಜೀವನ ಪರ್ಯಂತ ನಡೆಯೋಕ್ಕಾಗಲ್ಲ. ನೀವು 10 ಲಕ್ಷ ರೂಪಾಯಿ ರೆಡಿ ಮಾಡಿ, ನಾನು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ತೀನಿ. ನನ್ನ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರ್ತೀನಿ. ಸೂರಜ್, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಾನು ಹೇಳೋದ್ನೆಲ್ಲ ಕೇಳ್ತೀಯಲ್ವಾ? ಯಜಮಾನ್ರೆ ಅಂತ ಕರೀತೀಯ ತಾನೆ? ಹಾಗಾದ್ರೆ ನೀನು ನನ್ನ ನಿರ್ಧಾರ ಒಪ್ಕೊಳ್ಳೇಬೇಕು. ಬಾ ಈಗ. ಸೂರಜ್, ಬೇಗ ಬಾ. ನಾನು ನಿನಗಾಗ್ಲಿ ನಿನ್ನ ಕಾಲ್ಗಾಗ್ಲಿ ಯಾವತ್ತೂ ಏನೂ ಆಗೋಗಿ ಬಿಡೋದಿಲ್ಲ. ಅರ್ಥ ಆಯ್ತಾ? ಸೂರಜ್, ಅಣ್ಣ ಡಾಕ್ಟರ್ 2 ಸತಿ ಬಂದು ಹೋದ್ರು. ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಲೇಟ್ ಆದಷ್ಟು ರಿಸ್ಕ್ ಜಾಸ್ತಿ ಅಂತ. ನನಗೆ ನನ್ನ ಕೃಷ್ಣನ್ ಮೇಲೆ ಮತ್ತೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಬೇಡ ಸೂರಜ್, ನೀನ್ ಈ ರೀತಿ ಮಾಡಬೇಡ ಸೂರಜ್. ನಾನು ನಿನ್ನ ಹಣೆ ಬರಹದಲ್ಲಿ ಈ ಬ್ರಹ್ಮಚಾರಿ ರೌಡಿ ಬರಿತಾ ಇದ್ದೀನಿ. ಈ ಕ್ಷಣದಿಂದ ನಿನಗೆ ಕ್ಷಣ ಕ್ಷಣಕ್ಕೂ ಚುಚ್ತಾನೆ ಇರುತ್ತೆ. ನೀನು ನಿನ್ನ ಅಪ್ಪನ ವಿರುದ್ಧ ಹೋಗಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಜೀವನ ಪೂರ್ತಿ ಒದ್ದಾಡ್ತಾ ಇರ್ತೀಯ. ನಿನಗೆ ನಿನ್ನ ಹಣೆ ಬರಹ ಮತ್ತೆ ಬರೆಯೋಕೆ ಸಾಧ್ಯ ಇದ್ರೆ ಬರ್ದು ತೋರಿಸು, ನಾನು ನೋಡ್ತೀನಿ ಅದು ಹೇಗೆ ನೀನು ನಿನ್ನ ಹಣೆ ಬರಹ ಬದಲಾಯಿಸ್ಕೊಳ್ತೀಯೋ ಅಂತ. ಮಗಳೇ, ಪೂಜಾರ್ರೆ, ಸಪ್ತಪದಿ ಶುರು ಮಾಡಿ. ಮೊದಲ ವಚನ, ನಿನ್ನ ಜೀವನದಲ್ಲಿ ಏನೇ ವಿಷಯ ನಡೆದ್ರೂ ಅದೆಲ್ಲದರಲ್ಲೂ ನಾನು ನಿನ್ನ ಜೊತೆನೇ ಇರ್ತೀನಿ. ಇನ್ನು ಮುಂದೆ ಬರೋ ಎಲ್ಲ ಸಂತೋಷ ದುಃಖಗಳನ್ನ ನಾವಿಬ್ಬರು ಒಟ್ಟಿಗೆ ಹಂಚ್ಕೊಳ್ಳೋಣ. 2ನೇ ವಚನ, ನಾವಿಬ್ಬರು ಈಗ ಖುಷಿಯಾಗಿದ್ದೀವಿ.
ಅದೇ ಥರ ನಮ್ಮ ಸುತ್ತಮುತ್ತ ಇರೋರ ಜೊತೆನೂ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾನೆ ಇರ್ತೀವಿ. ನೀವು ಯಾವಾಗಲೂ ನನ್ನ ಜೊತೆ ಪ್ರೀತಿಯಿಂದ ಗೌರವದಿಂದನೇ ಇರಬೇಕು. ಅಜ್ಜಿ ನೀವು ನೋಡ್ತಿದ್ದೀರಲ್ವಾ ಏನಾಗ್ತಿದೆ ಅಂತ. ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಜ್ಜಿ? ಮದ್ವೆನ ನಿಲ್ಸಿ ಅಜ್ಜಿ. ಅವಳಿಗೆ ಇದೇ ಶಿಕ್ಷೆ. ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತಂದ್ರೆ ಅವಳಿಗೆ ಸ್ವಲ್ಪ ವಿಷ ಕೊಟ್ಟು ಸಾಯಿಸ್ಬಿಡಿ. ಬೆಲ್ಲದಿಂದ ಕೆಲಸ ಆಗೋದಿದ್ರೆ ವಿಷ ಯಾಕೆ ಕುಡ್ಸೋಣ? 3ನೇ ವಚನ, ನೀವು ಯಾವಾಗಲೂ ನನ್ನ ಚೆನ್ನಾಗಿ ನೋಡ್ಕೋತೀರಾ. ನನ್ನ ಯಾವತ್ತೂ ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬಳನ್ನೇ ಮಾತ್ರ ಬಿಡಬೇಡಿ. ನಾನು ಯಾವಾಗಲೂ ನೀವು 4 ಜನಕ್ಕೆ ಸಹಾಯ ಮಾಡಲಿ ಅಂತ ಆಶಿಸ್ತೀನಿ. 4ನೇ ವಚನ, ನಿಮ್ಮ ಇಡೀ ಪರಿವಾರದ ಜವಾಬ್ದಾರಿನ ನಾನು ನನ್ನ ಮೇಲೆ ಹಾಕೋತೀನಿ. ಯಾವತ್ತಿಗೂ ಇನ್ಯಾವ ವಿಷಯಕ್ಕೂ ನನಗೆ ಯಾವುದಕ್ಕೂ ಕಮ್ಮಿ ಅನಿಸ್ಬಾರ್ದು. ನಿಮ್ಮೆಲ್ಲ ಖುಷಿ ದುಃಖಗಳಲ್ಲಿ ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಕೊನೆ ವಚನ, ನಮ್ಮಿಬ್ಬರ ಮಧ್ಯ ಇರೋ ಪ್ರೀತಿ ಮತ್ತು ಪ್ರೇಮನ ಯಾವತ್ತೂ ತಡೆಯಾಗೋದಕ್ಕೆ ಬಿಡೋದಿಲ್ಲ. ಇವಾಗಿಂದ ನನ್ನ ಇಡೀ ಜೀವನ ನೀವು ನನ್ನೋರು. ಇವಾಗಿಂದ ನಮ್ಮ ಇಡೀ ಜೀವನ ನಾನು ನಿಮ್ಮೋಳು. ಈಗ ಹುಡುಗಿ ಹಣೆಗೆ ಸಿಂಧೂರ ಇಡಿ. ಸಪ್ತಪದಿ ಇಲ್ಲಿಗೆ ಮುಗೀತು. ಇವತ್ತಿಂದ ನೀವೇ ನನ್ನ ಗಂಡ. ಇವತ್ತಿಂದ ನೀವು ಗಂಡ ಹೆಂಡ್ತಿ.